ಕಥೆಯನ್ನು ಓದಿ ಕತೆ ಇಷ್ಟ ಆದಮೇಲೆ ನಾನು ಮಾಡಬೇಕಂತ ನನಗನ್ಸಿದ ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಬಸವರಾಜ್ ಸರ್ಗೆ ಇದರದೊಂದು ಕತೆ ಇದೆ, ಅನ್ನದ ಸಮಸ್ಯೆ ಬಗ್ಗೆ ಇರೋದ್ರಿಂದ ನಾವೆಲ್ಲ ಆ ಸಮಸ್ಯೆಗಳನ್ನು ಎದುರಿಸಿರುವಂಥವ್ರು. 80ರ ದಶಕದಲ್ಲಿ ನಾನು 84ನೇ ಇಸ್ವಿಲಿ ಹುಟ್ಟಿದಂಥವನು. ನಮ್ಮ ಮನೆಗಳಲ್ಲೂ ಕೂಡ ಈ ಥರದ ಸಮಸ್ಯೆ ಇದ್ದಿದ್ದನ್ನು ನಾನು ಕಂಡು ಉಂಡಂಥವನು. ನಾವು ಎಷ್ಟೆಷ್ಟು ಈಗ ತುಂಬ ಬೇರೆ ಬೇರೆ ಕಡೆ ಮದುವೆಗಳು ಅಥವಾ ಬೇರೆ ಕಡೆ ಹೋದಾಗ ಇಲ್ಲಿ ಫುಡ್ ವೇಸ್ಟ್ ಏನೇನು ಆಗ್ತಾಯಿತ್ತು ಅದನ್ನೆಲ್ಲ ಒಂದು ಗಮನದಲ್ಲಿ ನಾನು ಗಮನಿಸಿದಾಗ ಒಂದ್ಸರಿ ಯಾಕೆ ಈ ಥರದೊಂದು ಹಾಗಂತ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಿನಿಮಾ ಮಾಡಬಾರ್ದು. ಅಂದರೆ ಅವೇರ್ನೆಸ್ ಅಂದರೆ ನಾವು ಅವ್ರಿಗೆ ಪೂರ್ತಿ ಹಿಂಗೆ ನೀವು ಅನ್ನ ವೇಸ್ಟ್ ಮಾಡಬೇಡಿ ಅಂತ ನೇರವಾಗಿ ಹೇಳೋದು ಹೇಗೆ ಹೇಳಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದು ಎಂಟರ್ಟೈನ್ ಮುಖಾಂತರ ಅವ್ರ ಮನ ಪರಿವರ್ತನೆ ಆಗೋ ಮುಖೇನ ಒಂದು ಸಿನಿಮಾವನ್ನು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಈ ಒಂದು ಕಥೆಯನ್ನು ನಾವು ಓದಿದಾಗ ಈ ದೇಶೀಯ ಈ ಮಣ್ಣಿನ ಸೊಗಡ ಇದ್ದಂಥ ಒಂದು ಕತೆ ಅನ್ನ ಕತೆ ನಮ್ಮ ಸಾಂಸ್ಕೃತಿಕತೆಯನ್ನು, ಇಲ್ಲಿಯ ಸಂಸ್ಕೃತಿಯನ್ನು ಮತ್ತು ಇಲ್ಲಿನ ಬದುಕನ್ನು, ಇಲ್ಲಿಯ ನೋವನ್ನು, ಇಲ್ಲಿಯ ನಲಿವನ್ನು, ಇಲ್ಲಿಯ ಹಾಸ್ಯ ಪ್ರಜ್ಞೆಯನ್ನು ಎಲ್ಲ ಮಿಳಿತವಾಗಿದ್ದಂತಹ ಒಂದು ಪಕ್ಕ ಚಾಮರಾಜನಗರ ಭಾಷೆಯ ಸೊಗಡನ್ನು ಹೊಂದಿರುವಂಥ ಒಂದು ಚಿತ್ರ ಈ ಅನ್ನ ಕಥೆನೇ ಅದ್ಭುತವಾಗಿದ್ದರಿಂದ ಈ ಒಂದು ಚಿತ್ರ ಮಾಡಲಿಕ್ಕೆ ನಾವು ಹೊಸ ತಂಡ ಸೇರಿ ಏನೋ ಧೈರ್ಯ ಮಾಡಿ ಒಂದು ಸಿನಿಮಾ ಮಾಡಿದ್ದೀವಿ. ಮಾಡಿ ನಿಮ್ಮ ಮಡಿಲಿಗೆ ನಾವು ಇಡ್ತಾ ಇದ್ದೀವಿ. ಈ ಒಂದು ಸಿನಿಮಾವನ್ನು ಈಗ ನಿರ್ದೇಶಕರಾದಂತಹ ಅನೂಪ್ ಚೆನ್ನಪ್ಪ ಸರ್ಗೆ, ನಾನು ಕಥೆ ಬರುವಂಥ ಅನೂಪ್ ಚೆನ್ನಪ್ಪ ಸರ್ಗೆ ನಾನು ಮೈಕನ್ನು ಕೊಡ್ತೇನೆ. ನಾನು ಈ ಸಿನಿಮಾಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದೇನೆ ಮತ್ತು ಸಂಗೀತ ನಿರ್ದೇಶನವನ್ನು ಮಾಡಿದ್ದೇನೆ. ಮುಂಚೆ ನಾನು ಮರಳಿ ಬಾರದೂರಿಗೆ ನಿನ್ನ ಪಯಣ ಎನ್ನುವಂಥ ಒಂದು ಗೀತೆಯನ್ನು ನಾನು ಕಂಪೋಸ್ ಮಾಡಿಕೊಟ್ಟಿದ್ದೆ. ನಾಡಿನಾದ್ಯಂತ ಅದು ಸಾಕಷ್ಟು ಪರಿಣಾಮ ಬೀರಿದೆ. ಇದು ನನ್ನ ಮೊದಲ ಸಿನಿಮಾ. ಈ ಸಿನಿಮಾಕ್ಕೆ ಸಂಪೂರ್ಣವಾಗಿ ಸಂಗೀತ ನಿರ್ದೇಶನವನ್ನು ನಾನು ಮಾಡಿದ್ದೇನೆ. 5 ಹಾಡುಗಳಿದೆ ಈ ಸಿನಿಮಾದಲ್ಲಿ. ಒಂದು ಅಮ್ಮ ಹೇಗೆ ಮರೆಯಲಿ ನಿನ್ನ ಎನ್ನುವಂಥ ಒಂದು ಗೀತೆ, ಇದನ್ನು ಚಂಪಾ ಶಿವಣ್ಣ ಅಂತ ಕವಿತ್ರಿ ಬರೆದಿರುವಂಥದ್ದು. ಋತ್ವಿಕ್ ಸಿ ರಾಜ್ ಅಂತ ಈ ಒಂದು ಗೀತೆಯನ್ನು ಹಾಡಿದ್ದಾರೆ. ಜೊತೆಗೆ ಅನ್ನದ ಹಂಗವ ಈ ಬದುಕು ಉಪ್ಪಿನ ಋಣವ ಅಂತ ಒಂದು ಗೀತೆ ಇದೆ. ಇದನ್ನು ರಘು ದೀಕ್ಷಿತ್ ಅವರು ಹಾಡಿದ್ದಾರೆ. ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು, ಅದೇ ಮರಳಿ ಬಾರದೂರಿಗೆ ನಿನ್ನ ಪಯಣ ಗೀತೆಯನ್ನು ಬರೆದಂತಹ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಈ ಒಂದು ಗೀತೆಯನ್ನು ಬರೆದಿದ್ದಾರೆ. ಜೊತೆಗೆ ಒಂದು ಜಾನಪದ ಗೀತೆಯನ್ನು ನೀವು ನೋಡಿದ್ರಿ, ಅದು ಅಣ್ಣ ಮಾದಯ್ಯ ಗಿಡುಗಣ್ಣ ಮಾದಯ್ಯ ಅಂತ ನಮ್ಮ ದೇಶೀಯ ಫೋಕ್, ಅದು ಮೂಲ ಜಾನಪದ ದಾಟಿಯ ಗೀತೆ. ಆ ಒಂದು ಗೀತೆಯನ್ನು ಈ ಸಿನಿಮಾದಲ್ಲಿ ನಾವು ಬಳಸ್ಕೊಂಡಿದ್ದೇವೆ. ಯಾವುದು ಸರ್? ಅದು ಜನಪದ ಸರ್. ಹೌದು ಸರ್. ಮ್ಯೂಸಿಕ್ ಮಾತ್ರ ಅದು ಬೇರೆ ಮಾಡಿದ್ದೀವಿ ಅಷ್ಟೇ. ರಾಗ ಮತ್ತು ಜನಪದ ಗೀತೆ ಅದು ಮೂಲ ಜನಪದ ದಾಟಿಯಲ್ಲಿರುವಂಥ ಗೀತೆ. ಬಿಟ್ಟರೆ ತಟ್ಟೆಗನ್ನ ಬಿಡಿಸಿದವನೇ ಅಂತ ಒಂದು ಗೀತೆಯನ್ನು ನೋಡಿದೆ. ರೈತರಿಗೆ ನಾವೊಂದು ಶರಣ ತಿಳಿಸುವಂಥ ಒಂದು ಗೀತೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಮೂಲ ಅನ್ನ ಹೇಗೆ ಬರುತ್ತೆ, ನಮಗೆ ಅವ್ರ ಪರಿಶ್ರಮ ಎಷ್ಟಿದೆ, ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಶರಣು ಅಂತ ಅವ್ರಿಗೆ ಹೇಳೋಣ ಅನ್ನೋ ಕಾರಣಕ್ಕೆ ಅದೊಂದು ಗೀತೆನ ನಾವು ಮಾಡಿದ್ದೀವಿ. ಅದನ್ನು ಡೈರೆಕ್ಟರ್ ಅಂತ ಇಸ್ಲಾವುದ್ದೀನ್ ನಸೀರ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಜೊತೆಗೆ ಇನ್ನೊಂದು ಆಸೆ ಎಂಬ ಕುದುರೆಯರಿ ಅಂತ ಇನ್ನೊಂದು ಗೀತೆ ಇದೆ. ಆ ಒಂದು ಗೀತೆಯನ್ನು ನಾನೇ ಹಾಡಿದ್ದೇನೆ. ಜೊತೆಗೆ ಇಸ್ಲಾವುದ್ದೀನ್ ನಸೀರ್ ಅವರು ಬರೆದಿದ್ದಾರೆ ಆ ಒಂದು ಗೀತೆಯನ್ನು. ಒಟ್ಟು 5 ಗೀತೆಗಳು ಈ ಚಿತ್ರದಲ್ಲಿದೆ.